ಬಿಗ್ ಬಾಸ್ ಸೀಸನ್ 1ರಿಂದ 12ರವರೆಗೂ ಸಕ್ಸಸ್ಫುಲ್ ಆಗಿ ನಡ್ಕೊಂಡು ಬರ್ತಾ ಇದೆ ಅಂತ ಅಂದರೆ ಅದಕ್ಕೆ ಅನೇಕ ಕಾರಣಗಳು. ಅಲ್ಲಿರುವಂಥ ಸ್ಪರ್ಧಿಗಳು, ಹಾಗೆಯೇ ಅಲ್ಲಿ ಕೆಲಸ ಮಾಡ್ತಿರುವಂಥ ಕ್ಯಾಮ್ರಾಮ್ಯಾನು, ಹಾಗೆಯೇ ಟೆಕ್ನಿಷಿಯನ್ಸ್ಗಳು, ಸ್ಕ್ರಿಪ್ಟು ನೋಡ್ಕೊಳ್ಳುವಂಥವ್ರು ಪ್ರತಿಯೊಬ್ಬರು ಮತ್ತು ಆ ಚಾನಲ್. ಅದೆಲ್ಲದಕ್ಕಿಂತ ಒಂದು ಹೆಜ್ಜೆ ಮುಂದೆ ಅಂತಂದರೆ ಅದು ಕಿಚ್ಚ ಸುದೀಪ್. ಎಷ್ಟೋ ಮಂದಿ ಸುದೀಪ್ಗೋಸ್ಕರನೇ ಬಿಗ್ ಬಾಸ್ ನೋಡೋರು ಇದ್ದಾರೆ. ಆ ಪ್ರೋಗ್ರಾಮ್ ಇಷ್ಟು ವರ್ಷಗಳ ಕಾಲ ಚಂದವಾಗಿ ಮೂಡಿ ಬರೋದಕ್ಕೆ ಕಿಚ್ಚ ಸುದೀಪ್ ಅವರೇ ಕಾರಣ ಅನ್ನೋದು ಕೂಡ ಅನೇಕರಿಗೆ ಗೊತ್ತಿದೆ. ಆದರೆ ಈ ಸೀಸನ್ನಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಅನೇಕ ಮಂದಿ ಕ್ಲಾಸ್ ತೆಗೆದುಕೊಳ್ತಿದ್ದಾರೆ. ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ. ಸುದೀಪೇ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಸುದೀಪ್ ನಿರೂಪಣೆಗೆ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಸೀಸನ್ನಲ್ಲೇ ಸುದೀಪ್ ತುಂಬ ಫೇಕ್ ಅಂತ ಅನ್ನಿಸ್ತಾ ಇದ್ದಾರೆ. ಸುದೀಪ್ ಮಾತಾಡೋದು ಫೇಕ್ ಅನಿಸ್ತಾ ಇದ್ದಾರೆ. ಸುದೀಪ್ ಅವರು ಒರಿಜಿನಲ್ ಆಗಿ ರಿಯಾಲಿಟಿ ಏನಿದೆ ಮಾತಾಡ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಗಿಲ್ಲಿ ಅಭಿಮಾನಿಗಳು ಕಿಚ್ಚ ಸುದೀಪ್ರನ್ನ ಇನ್ನಿಲ್ಲದಂತೆ ಕಾಡ್ತಾ ಇದ್ದಾರೆ. ಗಿಲ್ಲಿ ಅಭಿಮಾನಿಗಳು ಕಿಚ್ಚ ಸುದೀಪ್ರನ್ನ ರೋಸ್ಟ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಗಿಲ್ಲಿಗೆ ಅನ್ಯಾಯ ಆಗ್ತಾ ಇದೆಯಾ? ನಿಜವಾಗ್ಲೂ ಕಲರ್ಸ್ ಕನ್ನಡದವರು ಗಿಲ್ಲಿಯನ್ನ ಕರೆಸ್ಕೊಂಡು ಅವಮಾನ ಮಾಡ್ತಾ ಇದ್ದಾರಾ? ಝೀಯಲ್ಲಿ ಮೆರಿತಾ ಇದ್ದಂಥ ಗಿಲ್ಲಿಯನ್ನ TRPಗೋಸ್ಕರ ಕಲರ್ಸ್ ಅವರು ಬಳಸ್ಕೊಳ್ಳೋದಲ್ದ್ರೇನೆ ಅವಮಾನ ಮಾಡ್ತಾ ಇದ್ದಾರಾ? ಈ ಥರದೊಂದು ಪ್ರಶ್ನೆ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಗಿಲ್ಲಿ ಪರವಾಗಿ ಅನೇಕರು ಧ್ವನಿ ಎತ್ತಿದ್ದಾರೆ. ನೀವು ಗಿಲ್ಲಿ ವಿರೋಧಿಗಳಾಗಿದ್ರು ಅಥವಾ ಗಿಲ್ಲಿ ಪರವಾಗಿದ್ರು ಈ ವಿಡಿಯೋ ನೋಡ್ತಾ ಇದ್ದ ಹಾಗೆ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಹಾಗೆ ಕೊನೆಯಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋದು ಮರಿಬೇಡಿ ಮತ್ತು ನಿಮ್ಮ ಮೆಗಾ ಸುದ್ದಿಯನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಈ ಚಾನಲನ್ನು ಫಾಲೋ ಮಾಡಿ. ಎಸ್, ಪ್ರತಿ ಬಾರಿಯೂ ಪ್ರತಿ ಸೀಸನ್ನಲ್ಲಿಯೂ ಕೂಡ ಯಾರಾದರೂ ಒಬ್ಬರು ಜನರಿಗೆ ತುಂಬ ಇಷ್ಟ ಆಗ್ತಾರೆ, ಹತ್ತಿರ ಆಗ್ತಾರೆ. ಈ ಸ್ಪರ್ಧೆ ಗೆಲ್ಲೇಬೇಕು ಅಂತ ಒಂದು 2-3 ವಾರದಕ್ಕೇನೆ ಜನರು ಕೂಡ ಫಿಕ್ಸ್ ಆಗಿಬಿಡ್ತಾರೆ, ಇಲ್ಲ ಈ ಸೀಸನ್ ಇವರೇ ಗೆಲ್ಲಬೇಕು ಅಂತ. ಅದೇ ರೀತಿಯಾಗಿ ಮೊದಲಿಗೆ ಗಿಲ್ಲಿ ಬಂದಾಗಿನಿಂದಲೂ ಕೂಡ ಗಿಲ್ಲಿಯನ್ನು ಫಾಲೋ ಮಾಡ್ತಿರೋರು ಅನೇಕ ಮಂದಿ. ಮತ್ತು ಗಿಲ್ಲಿ ಏನು ಹೊಸ ಪರಿಚಯ ಅಲ್ಲ. ಝೀಯಲ್ಲಿ ಎಷ್ಟು ರಿಯಾಲಿಟಿ ಶೋ ಇದೆಯಾ, ಅದು ಡ್ಯಾನ್ಸ್ ಆಗಿರಲಿ ಅಥವಾ ಅದು ಸಿಂಗಿಂಗ್ ಆಗಿರಲಿ ಅಥವಾ ಅದು ಡ್ರಾಮಾ ಆಗಿರಲಿ, ಎಲ್ಲದರಲ್ಲೂ ಗಿಲ್ಲಿ ಬಂದು ಹೋಗಿದ್ದು ಉಂಟು. ಹಾಗಾಗಿ ಗಿಲ್ಲಿ ಕ್ರೇಜ್ ಏನು ಅನ್ನೋದು ಈಗಾಗಲೇ ಎಲ್ರಿಗೂ ಗೊತ್ತು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಗಿಲ್ಲಿ ನಟ ಅಂತಾನೆ ಫೇಮಸ್ಸು, ಗಿಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. ಗಿಲ್ಲಿ ಅಂದರೆ TRP. ಬಿಗ್ ಬಾಸ್ನಲ್ಲಿ ಯಾವಾಗಲೂ ಕೂಡ TRP ಮೆಟೀರಿಯಲ್ ಅಂತಲೇ ಯಾರಾದ್ರೊಬ್ರು ಇರ್ತಾರೆ. ಅದು ಮೊದಲ ಸೀಸನ್ನಿಂದಲೂ ಕೂಡ ಹೌದು. ಬುಲೆಟ್ ಪ್ರಕಾಶ್ ಅವರಾಗಿರ್ಬೋದು ಅಥವಾ ಹುಚ್ಚ ವೆಂಕಟ್ ಅವರಾಗಿರ್ಬೋದು, ಪ್ರಥಮ್ ಅವರಾಗಿರ್ಬೋದು, ಪ್ರತಾಪ್ ಅವರಾಗಿರ್ಬೋದು, ಇವರೆಲ್ಲ ಪಕ್ಕ TRP ಮೆಟೀರಿಯಲ್ಸ್ಗಳೇ. ಸೊ ಅದೇ ರೀತಿಯಾಗಿ ಈ ಸೀಸನಲ್ಲಿ ಗಿಲ್ಲಿ ಇದ್ರು. ಗಿಲ್ಲಿ ಇಂದ TRP ಬರ್ತಿರೋದು ಹೌದು. ಗಿಲ್ಲಿಯಿಂದಾನೇ ಬಿಗ್ ಬಾಸ್ ನೋಡ್ತಾ ಇದ್ದೀವಿ, ಗಿಲ್ಲಿಯಿಂದಾನೇ ಬಿಗ್ ಬಾಸಿಗೊಂದು ಇಮೇಜ್ ಬಂದಿದೆ ಅಂತ ಅನೇಕರು ಹೇಳ್ತಾ ಇದ್ದಾರೆ. ಆದರೆ ಬಿಗ್ ಬಾಸ್ನಲ್ಲಿ ಅನೇಕರು ತಪ್ಪು ಮಾಡ್ತಾನೆ ಇದ್ದಾರೆ. ಈ ಸೀಸನ್ನಲ್ಲಂತೂ ಎಲ್ಲರೂ ತಲೆ ಬುಡ ಇಲ್ದಿದ್ದಂಗೆ ಆಟ ಆಡ್ತಾ ಇದ್ದಾರೆ. ಇಲ್ಲಿನವರೆಗೂ ನಡೆದಂಥ ಸೀಸನ್ಗೂ ಈ ಸೀಸನ್ಗೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ. ಕೆಲವರು ರೂಲ್ಸೇ ಫಾಲೋ ಮಾಡ್ತಾ ಇಲ್ಲ, ತುಂಬ ಮಜಾನೇ ಇಲ್ಲ, ಅವ್ರವ್ರದ್ದೇ ಗುಂಗಲ್ಲಿದ್ದಾರೆ. ಹಾಗಿದ್ರೂ ಕೂಡ ಯಾರಿಗೂ ಬೈದೇ ಇದ್ರು ಗಿಲ್ಲಿಗಂತೂ ಕಿಚ್ಚ ಸುದೀಪ್ ಅವರು ಪ್ರತಿ ವಾರವೂ ಬೈತಾರೆ. ಪ್ರತಿ ವಾರವೂ ಒಂದಲ್ಲ ಒಂದು ರೀಸನಿಗೆ ಬೈತಾನೆ ಇರ್ತಾರೆ. ನೀವು ಮಾಡಿದ ಸರಿಯಲ್ಲ, ನೀವು ಮಾತಾಡಿದ ಸರಿಯಲ್ಲ, ನೀವು ನಿಂತಿದ್ದು ಸರಿಯಲ್ಲ, ನೀವು ಕೂತಿದ್ದು ಸರಿಯಲ್ಲ, ನೀವು ಹೇಳಿ ಸರಿಯಲ್ಲ, ನೀವು ತಪ್ಪು, ನಿಮ್ ಸರಿ ಇಲ್ಲ. ಇದನ್ನು ಪದೇ ಹೇಳಿ ಕುಗ್ಸೋ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಅನ್ನುವಂಥ ಆರೋಪವನ್ನ ಗಿಲ್ಲಿ ಅಭಿಮಾನಿಗಳು ಮಾಡ್ತಾ ಇರೋದು. ಕಳೆದ ವಾರ ಅಂತೂ ಗಿಲ್ಲಿ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಬಿಟ್ಟಿದ್ರು. ಈ ವಾರ ಕಿಚ್ಚ ಸುದೀಪ್ ಅವ್ರಿಗೆ ಮಾತಾಡೋದಕ್ಕೆ ಅನೇಕ ವಿಚಾರಗಳಿತ್ತು. ಗಿಲ್ಲಿ ಬೇಡ್ಕೊಂಡ್ರು ಕೂಡ ಊಟ ಕೊಡ್ಲಿಲ್ಲ. ಗಿಲ್ಲಿಗೆ ತುಂಬ ಜನ ಹರ್ಟ್ ಮಾಡಿದ್ರು. ಗಿಲ್ಲಿಗೆ ತುಂಬಾನೇ ಹರ್ಟ್ ಆಗಿದ್ದು ಹೊರಗಡೆಯಿಂದ ಬಂದವರಿಂದ. ಗೆಸ್ಟ್ಗಳು ಬಂದು ಹೆಂಗೆಂಗೋ ನಡೆಸ್ಕೊಂಡ್ರು. ಹೊರಗಡೆಯಿಂದ ಗೆಸ್ಟನ್ನು ಕರೆಸಿ ಗಿಲ್ಲಿಯನ್ನು ಎಮೋಷನಲಿ ಡ್ಯಾಮೇಜ್ ಮಾಡೋ ಕೆಲಸ ಮಾಡಿದ್ರು. ಇಷ್ಟಾದ್ರೂ ಕೂಡ ಗಿಲ್ಲಿ ಪರವಾಗಿ ಕಿಚ್ಚ ಸುದೀಪ್ ಅವರು ಸ್ಟ್ಯಾಂಡ್ ತೆಗೆದುಕೊಳ್ಳೇ ಇಲ್ಲ ಅನ್ನೋದು ಕಿಚ್ಚ ಅಭಿಮಾನಿಗಳು ಮತ್ತು ಗಿಲ್ಲಿ ಅಭಿಮಾನಿಗಳ ನಡುವೆ ಈಗ ವಾರ್ ನಡೀತಾ ಇರೋದು. ಕಿಚ್ಚ ಅಭಿಮಾನಿಗಳು ಕಿಚ್ಚನ್ ಪರವಾಗಿದ್ರೆ ಗಿಲ್ಲಿ ಅಭಿಮಾನಿಗಳು ಗಿಲ್ಲಿ ಪರವಾಗಿದ್ದಾರೆ. ಸುದೀಪ್ ಅವರಿಗೆ ಅಶ್ವಿನಿ ಅವ್ರು ಕಾಣಲ್ವಾ? ಸುದೀಪ್ ಅವರು ಅಶ್ವಿನಿ ಅವರು ಎಂತೆಂಥದ್ದು ತಪ್ಪು ಮಾಡಿದಾಗಲೂ ಕೂಡ ಕ್ಲಾಸ್ ತೆಗೆದುಕೊಳ್ಳಲಿಲ್ಲ, ಅಥವಾ ಆ ಮನೆಯಲ್ಲಿರೋರು ಎಂತೆಂಥದ್ದು ಮಾತಾಡಿದಾಗಲೂ ಕೂಡ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಂಡಿಲ್ಲ. ಆದರೆ ಗಿಲ್ಲಿ ಮಾಡುವಂಥ ಕಾಮಿಡಿಗೆ, ಗಿಲ್ಲಿ ಹೇಳುವಂಥ ವಿಚಾರಗಳಿಗೆ ಟಾರ್ಗೆಟ್ ಮಾಡ್ತಾರೆ. ಈ ವಾರವೂ ಕೂಡ ಗಿಲ್ಲಿಯನ್ನು ಟಾರ್ಗೆಟ್ ಮಾಡಿದ್ರು. ಯಾಕೋ ಗೊತ್ತಿಲ್ಲ. TRP ಬೇಕು ಅಂತಂದರೆ ಗಿಲ್ಲಿ ಬೇಕು, ಬಯಸ್ಕೊಳ್ಳೋದು ಅಂತಂದ್ರೂ ಗಿಲ್ಲಿ ಬೇಕು, ಎಲ್ಲದಕ್ಕೂ ಗಿಲ್ಲಿ ಬೇಕು ಅಂದರೆ ಹೆಂಗೆ? ಕಲರ್ಸಲ್ಲಿ ನಿನಗೆ ಮರ್ಯಾದೆ ಕೊಡ್ತಾ ಇಲ್ಲ ಗಿಲ್ಲಿ, ನೀವು ಹೊರಗಡೆ ಬಂದ್ಬಿಡು, ನೀನು ಝೀ ಕನ್ನಡಕ್ಕೆ ವಾಪಸ್ ಬಂದ್ಬಿಡು, ನೀನನ್ನು ಕರೆಸಿ ಅವಮಾನ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೇರೆ ಯಾರಿಗೂ ಬೈಯೋದಕ್ಕೆ ಬಿಗ್ ಬಾಸಿಗೆ ಅಲ್ಲಿ ಇಷ್ಟ ಇಲ್ಲ. ಕಿಚ್ಚ ಸುದೀಪ್ ಅವರು ಕೂಡ ಸೆಲೆಬ್ರಿಟಿಗಳಿಗೆ ಬೈತಾ ಇಲ್ಲ, ಕೇವಲ ಗಿಲ್ಲಿಗೆ ಮಾತ್ರ ಬೈತಾ ಇದ್ದಾರೆ, ರಕ್ಷಿತಂಗೆ ಮಾತ್ರ ಬೈತಾ ಇದ್ದಾರೆ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ಮಾಡ್ತಾ ಇದ್ದಾರೆ. ಈ ವಾರ ರಕ್ಷಿತನು ಬಿಟ್ಬಿಟ್ರು, ಕೇವಲ ಗಿಲ್ಲಿಗೆ ಅಂತ ಹೇಳ್ತಾ ಇದ್ದಾರೆ. ಬಟ್ ವಿಷಯ ಏನು ಅಂತಂದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಒಂದು ಥಿಯರಿ ಇದೆ, ಪಾಸಿಟಿವ್ ಆರ್ ನೆಗೆಟಿವ್. ಯಾವಾಗ್ಲೂ
ಟ್ರೆಂಡ್ನಲ್ಲಿ ಇರಬೇಕು, ಪಾಸಿಟಿವ್ ಆರ್ ನೆಗೆಟಿವ್ ಯಾವಾಗ್ಲೂ ಸುದ್ದಿಯಲ್ಲಿರಬೇಕು, ಸದ್ದು ಮಾಡ್ತಾ ಇರಬೇಕು ಅಂತ. ಗಿಲ್ಲಿಗೆ ಬೈದ್ರೂ ಸುದ್ದಿ ಆಗತ್ತೆ, ಗಿಲ್ಲಿಗೆ ಬೈದೇ ಇದ್ರೂ ಸುದ್ದಿ ಆಗತ್ತೆ, ಗಿಲ್ಲಿ ಗಲಾಟೆ ಮಾಡಿದ್ರು ಸುದ್ದಿ ಆಗುತ್ತೆ, ಗಿಲ್ಲಿ ಗಲಾಟೆ ಮಾಡ್ತಿದ್ರು ಸುದ್ದಿ ಆಗತ್ತೆ. ಗಿಲ್ಲಿಗೆ ಬೈಕೊಂಡಿದ್ರೆ TRP ಜಾಸ್ತಿ ಬರುತ್ತೆ, ಗಿಲ್ಲಿಗೆ ಬೈಕೊಂಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗತ್ತೆ. ಮುಂದಿನ ವಾರನಾದ್ರೂ ಯಾರಿಗಾರು ಬೈತಾರ ಅಂತ ಕಾಯ್ಕೊಂಡು ಕೂತ್ಕೊಳ್ತಾರೆ. ಎಲ್ರಿಗೂ ಗೊತ್ತಿರಲಿ, ಈ ಸೀಸನ್ನ ಬಿಗ್ ಬಾಸ್ನ TRP ಸಿಕ್ಕಾಪಟ್ಟೆ ಟಾಪ್ನಲ್ಲಿದೆ. ಬೇರೆ ಎಲ್ಲ ಚಾನೆಲ್ನ ಸೀರಿಯಲ್ಗಳಿಗಿಂತ, ರಿಯಾಲಿಟಿ ಶೋಗಿಂತ ಈ ಸೀಸನ್ TRP ಚಿಂದಿ ಆಗಿ ಬರ್ತಾ ಇದೆ, ಚಿಂದಿ ಗುಡಾಯಿಸ್ತಾ ಇದೆ. ಇದಕ್ಕೆ ಕಾರಣನೇ ಗಿಲ್ಲಿ. ಹೀಗಿರ್ಬೇಕಾದ್ರೆ ಗಿಲ್ಲಿನೇ ಕಂಟೆಂಟು. ಗಿಲ್ಲಿನ ಅಳಿಸಿದ್ರು TRP, ಗಿಲ್ಲಿನ ನಗ್ಸಿದ್ರು TRP, ಗಿಲ್ಲಿಗೆ ಬೈದ್ರೂ TRP. ಸೊ ಇದೇ ಕಾರಣಕ್ಕೆ ಕಲರ್ಸ್ ಕನ್ನಡದವರು ಓನ್ಲಿ ಗಿಲ್ಲಿನ ಫೋಕಸ್ ಮಾಡ್ತಾ ಇದ್ದಾರೆ. ಈ ಸೀಸನ್ ನಿಂತಿರೋದೇ ಗಿಲ್ಲಿಯಿಂದ ಅನ್ನುವಂಥ ಸುದ್ದಿ. ಆದ್ರೂ ಕೊನೆಯದಾಗಿ ಗಿಲ್ಲಿಯನ್ನು ಗೆಲ್ಸಿದ್ರೆ ಖುಷಿ. ಕೇವಲ ಬೈದು ಅಟ್ಟಕ್ಕೇಸಿ ಕೆಳಗೆ ಹಾಕಿ ಗಿಲ್ಲಿನ ಮನೆಗೆ ಕಳಿಸ್ಬಿಟ್ರೆ ನಿಜವಾಗ್ಲೂ ಬೇಸರ ಆಗತ್ತೆ. ಹಾಗಾಗಿ ಗಿಲ್ಲಿ ಪರವಾಗಿ ಈ ಸೀಸನ್ನಲ್ಲಿ ತುಂಬ ಜನ ವಾದ ಮಾಡ್ತಾ ಇದ್ದಾರೆ. ನಿಮಗೂ ಹಂಗೆ ಅನ್ಸಿದ್ಯಾ? ಗಿಲ್ಲಿಯನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರಾ? ಓನ್ಲಿ ಕಂಟೆಂಟ್ ಮೆಟೀರಿಯಲ್ ಆಗಿ ಮಾತ್ರ ಗಿಲ್ಲಿನ ನೋಡ್ತಾ ಇದ್ದಾರಾ? ಗೆಲ್ಸೋದು ಬೇರೆ ಇನ್ಯಾರನ್ನೋ ಗೆಲ್ಲಿಸ್ತಾರ? ನಿಮಗೂ ಆ ಥರ ಅನಿಸಿದ್ರೆ ನೀವು ಕೂಡ ನಿಮ್ಮ ಕಮೆಂಟನ್ನು ತಿಳಿಸ್ಬೋದು. ಆ ಕಮೆಂಟು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಮತ್ತು ಆ ಕಮೆಂಟ್ ಬಗ್ಗೆ ಕೂಡ ಮುಂದಿನ ವಿಡಿಯೋದಲ್ಲಿ ನಾವು ವಿಶ್ಲೇಷಣೆ ಮಾಡ್ತೀವಿ. ಸೊ ಹಾಗಾಗಿ ನೀವು ಯಾರ ಪರ ಇದ್ದೀರಾ? ಸುದೀಪ್ ಮಾಡ್ತಿರೋದು ರೈಟಾ ಅಥವಾ ಸುದೀಪ್ ಮಾಡ್ತಿರೋದು ರಾಂಗಾ? ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ.